ಹಲೋ ಗೈಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾವು ಹಿಕ್ವಿಷನ್ ಎನ್ವಿಆರ್ದಲ್ಲಿ ನಾವು ಟೈಮ್ ಆ ಡೇಟಾ ಹೇಗೆ ಸೆಟ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಗೈಸ್, ಇದು ಬಂದ್ಬಿಟ್ಟು 32 ಚಾನಲ್ ಎನ್ವಿಆರ್ ಇದೆ ಗೈಸ್. ನೀವು ನೋಡಬಹುದು 32 ಚಾನಲ್ ಕ್ಯೂ ಇದೆ ಇಲ್ಲಿ ನಿಮ್ಮ ಮುಂದೆ. ಇವಾಗ ನಾವು ಈ ಎನ್ವಿಆರ್ದಲ್ಲಿ ನಾವು ಟೈಮ್ ಆ ಡೇಟಾ ಹೇಗೆ ಸೆಟ್ ಮಾಡಬೇಕು, ಯಾವ ಆಪ್ಷನ್ದಲ್ಲಿದೆ ಟೈಮ್ ಆ ಡೇಟಾ, ಹೀಗಾಗಿ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವರು ಕೊನೆಯವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಯಾಕಂದರೆ ಹಿಕ್ವಿಷನ್ದು ಬೇರೆ ಇದೆ, ದಾವಾದ್ದು ಬೇರೆ ಇದೆ, ಸಿಪಿ ಪ್ಲಸ್ ಬೇರೆ ಇದೆ, ಹೈ ಫೋಕಸ್ದು ಬೇರೆ ಇದೆ, ಇವನ್ ಇದು ಬೇರೆ ಇದೆ ಗೈಸ್. ಎಲ್ಲ ಟೈಮ್ ಡೇಟಾ ಸೆಟ್ಟಿಂಗು ಕೂಡ ಆಪ್ಷನ್ ಕೂಡ ಚೇಂಜ್ ಇದೆ ಗೈಸ್. ಹಾಗೇನ ಆ ಸಿಪಿ ಪ್ಲಸ್ ದಾವಾ ಎಲ್ಲ NVR DVR ಟೈಮ್ ಡೇಟಾ ಯಾವ ಥರನಾಗಿ ಸೆಟ್ ಮಾಡಬೇಕು ಎಂಬುದನ್ನು ಎಲ್ಲ ವಿಡಿಯೋನು ನಾನು ಅಪ್ಲೋಡ್ ಮಾಡೀನಿ ಗೈಸ್. ಆ ವಿಡಿಯೋ ಕೂಡ ನೀವು ನೋಡಬಹುದು ಗೈಸ್. ಇವಾಗ ನಾನು ಹಿಕ್ವಿಷನ್ದು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ನೀವು ಇವಾಗ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಫಸ್ಟಿಗೆ ಬಂದ್ಬಿಟ್ಟು ಇದು ವ್ಯೂ ಇದೆ ಗೈಸ್. 32 ಚಾನಲ್ ವ್ಯೂ ಇದೆ. ನೀವು ಎಷ್ಟು ಬೇಕು ಅಷ್ಟು ವ್ಯೂವನ್ನು ಮಾಡ್ಕೋಬಹುದು ಗೈಸ್. ಇವಾಗ ಬಂದ್ಬಿಟ್ಟು ವಿಡಿಯೋನ ಲೇಟ್ ಮಾಡದೆ ಫಾಸ್ಟ್ ಆಗಿ ಮುಗಿಸ್ತಾ ಇದ್ದೀನಿ. ಬನ್ನಿ ಗೈಸ್, ಪಟ್ ಅಂತ ನಾವು ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟ್ ಬಂದ್ಬಿಟ್ಟು ಮೇನ್ ಮೆನುನ ಓಪನ್ ಮಾಡ್ಕೊಳ್ಳೋಣ ಗೈಸ್. ನೋಡ್ಬೋದು ಫಸ್ಟಿಗೆ ಕಾಮನ್ ಮೆನು ಇದೆ. ಕಾಮನ್ ಮೆನು ಬೇಡ, ಮೇನ್ ಮೆನು ತಗೋಬೇಕು ಗೈಸ್. ಇವಾಗ ನಾನು ಮೇನ್ ಮೆನುವನ್ನ ತಗೋತಾ ಇದ್ದೀನಿ ಗೈಸ್. ನೋಡ್ಬೋದು ಇಲ್ಲಿ ಸಾಕಷ್ಟು ಆಪ್ಷನ್ ಇದಾವೆ ಗೈಸ್. ಎಲ್ಲ ಬ್ರ್ಯಾಂಡಲ್ಲಿ ಸಾಕಷ್ಟು ಆಪ್ಷನ್ ಇದಾವೆ ಗೈಸ್. ಯಾವ ಆಪ್ಷನಲ್ಲಿ ಏನಿದೆ ಅಂತ ನಾವು ಕಿತ್ತಾಕಿ ನೋಡೋಷ್ಟು ನಮಗೆ ಪೇಷನ್ಸ್ ಇಲ್ಲ ಗೈಸ್ ಇವಾಗ. ಹೀಗಾಗಿ ನಾವು ಡೈರೆಕ್ಟಾಗಿ ಟೈಮ್ ಡೇಟಾ ಹೇಗೆ ಸೆಟ್ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನೀವು ನೋಡಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ಆಪ್ಷನ್ಗೆ ಹೋಗಿ ನೀವು ಸೆಟ್ ಮಾಡಲು ಅನುಕೂಲ ಆಗ್ತೈತೆ ಅಂತೇಳಿ ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಫಸ್ಟ್ ಬಂದ್ಬಿಟ್ಟು ಪ್ಲೇಬ್ಯಾಕ್ ಇದೆ, ಎಕ್ಸ್ಪೋರ್ಟ್ ಇದೆ, PCA ಸರ್ಚ್ ಇದೆ ಗೈಸ್, ಮೆನುವಲ್ ಇದೆ, HDD ಇನ್ಫಾರ್ಮೇಷನ್ ಇದೆ, ರೆಕಾರ್ಡ್ ಇದೆ, ಕ್ಯಾಮ್ರಾ ಇದೆ, ಕಾನ್ಫಿಗರೇಷನ್ ಇದೆ, ಮೇಂಟೆನೆನ್ಸ್ ಇದೆ ಗೈಸ್, ಶಟ್ ಡೌನ್ ಇದೆ ಗೈಸ್. ನೋಡ್ಬೋದು ಗೈಸ್ ನೀವು. ಇವಾಗ ಗೈಸ್ ನಾವು ಕಾನ್ಫಿಗರೇಷನ್ ಅಂತೇಳಿ ನಾವು ಇದನ್ನ ಆಯ್ಕೆ ಮಾಡ್ಕೊಳ್ಳೋಣ ಗೈಸ್. ಕಾನ್ಫಿಗರೇಷನ್ ಅಲ್ಲಿ ಇದು ಎಲ್ಲ ಇದೆ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ಎಲ್ಲ ಆಪ್ಷನ್ ಇದೆ ಗೈಸ್. ಜನರಲ್ ಇದೆ, ನೆಟ್ವರ್ಕ್ ಇದೆ, ಅಲಾರಾಮ್ ಇದೆ, ಲೈವ್ ವ್ಯೂ ಇದೆ, ಎಕ್ಸ್ಪ್ರೆಷನ್ಸ್ ಇದೆ ಗೈಸ್, ಯೂಸರ್ ಇದೆ ಗೈಸ್. ಫಸ್ಟ್ನೇ ಆಪ್ಷನ್ ಇದಕ್ಕೆ ಎನ್ವಿಆರ್ದಲ್ಲಿ ಟೈಮ್ ಡೇಟ್ ಸೆಟ್ಟಿಂಗ್ ಇದೆ ಗೈಸ್. ಹಿಕ್ವಿಷನ್ ಅಲ್ಲಿ ನೋಡ್ಬೋದು ನೀವು. ಇನ್ನೊಂದ್ಸಲ ಬ್ಯಾಕ್ ಸೈಡ್ ಹೋಗಿ ನೋಡಿ ಗೈಸ್. ಫಸ್ಟಿಗೆ ಬಂದ್ಬಿಟ್ಟು ಮೇನ್ ಮೆನು, ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಫಿಗರೇಷನ್ ಅಂತೇಳಿ ಇದೆ ಗೈಸ್. ಇಲ್ಲಿ ಬಂದ್ಬಿಟ್ಟು ಜನರಲ್ ಅಂತೇಳಿ ಇದೆ ಗೈಸ್. ಇಲ್ಲೇ ಇದೆ ಗೈಸ್, ಫಸ್ಟ್ನೇ ಆಪ್ಷನ್ ಇದೆ ಗೈಸ್. ಇಲ್ಲಿ ನೋಡ್ಬೋದು ಜನರಲ್ಗೆ ಟಿಕ್ ಮಾಡಿದಾಗ ನಿಮಗೆ ಇದು ಲ್ಯಾಂಗ್ವೇಜ್ ಇದೆ ಗೈಸ್. ನೀವು ಯಾವ ಬೇಕೋ ಆ ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ವಿಜಯ HDMI 4K ಇಡಬಹುದು, ನಾರ್ಮಲ್ ಇಡಬಹುದು. ನಿಮ್ಮ ಮಾನಿಟರ್ ಅಥವಾ ಟಿವಿ ಮೇಲೆ ಡಿಪೆಂಡ್ ಇದೆ ಗೈಸ್. ಇದು ರೆಗ್ಯುಲೇಷನ್ ಇದೆ ಗೈಸ್. ಇದು ಬಂದ್ಬಿಟ್ಟು ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಟೈಮ್ ಝೋನ್ ಇದೆ ಗೈಸ್. ನೋಡಬಹುದು GMT 530 ಅಂತ ಹೇಳಿ ಇದೆ ಗೈಸ್. ಇದು ಬಾಂಬೆ ನ್ಯೂ ಡೆಲ್ಲಿ ಅಂತ ಹೇಳಿ ಇದೆ ಗೈಸ್. ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಫಾರ್ಮೆಟ್ ನಮಗೆ ಹೇಗೆ ಬೇಕು ಗೈಸ್ ಹಾಗೆ ಡೇಟನ್ನು ಇಟ್ಕೋಬಹುದು. ಫಸ್ಟ್ ಡೇಟ್ ಇಟ್ಕೋಬಹುದು, ಇಲ್ಲ ಮಂತ್ ಇಟ್ಕೋಬಹುದು, ಇಲ್ಲ ಫಸ್ಟ್ಗೆ ಇಯರ್ ಕಾಣೋ ಹಾಗೆ ನಾವನ್ನ ಸೆಲೆಕ್ಟ್ ಮಾಡ್ಕೋಬಹುದು ಗೈಸ್. ಇಲ್ಲಿ ಫಸ್ಟ್ ಮಂತ್ ಇದೆ ಗೈಸ್. ನಾವು ಇದನ್ನ ಚೇಂಜ್ ಮಾಡ್ಕೊಳ್ಳೋಣ ಗೈಸ್. ಫಸ್ಟ್ ಬಂದ್ಬಿಟ್ಟು ನಮಗೆ ಡೇಟ್ ಬೇಕು ಗೈಸ್. ಡೇಟು, ಮಂತು, ಇಯರ್ ಅಂತೇಳಿ ನಾ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ಡೇಟ್ ಇದೆ ಗೈಸ್. ನೀವು ನೋಡ್ಬೋದು 1/1/2004 ಇದೆ ಗೈಸ್. ಇದನ್ನ ಇವಾಗ ನಾವು ಚೇಂಜ್ ಮಾಡಬೇಕು ಗೈಸ್. ನೀವು ನೋಡಬಹುದು ಹೇಗೆ ಚೇಂಜ್ ಮಾಡಬೇಕು ಅಂತೇಳಿ ಇಲ್ಲಿ ಗೈಸ್. ಇವಾಗ ನಾನು ಕ್ಯಾಲೆಂಡರ್ ಓಪನ್ ಮಾಡೀನಿ ಗೈಸ್. ನೀವು ನೋಡಬಹುದು ಇಲ್ಲಿ ನೋಡಿ ಗೈಸ್. ಇವಾಗ ನಾವು ಡೇಟನ್ನು ಸೆಲೆಕ್ಟ್ ಮಾಡೋಣ ಗೈಸ್. ಫಸ್ಟ್ ಬಂದ್ಬಿಟ್ಟು ನಾವು ಡೇಟನ್ನು ಸೆಲೆಕ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಡೇಟ್ ಎಷ್ಟಿದೆ ಅಂತ ನೀವು ನೋಡೋದಾದ್ರೆ 25 ಇದೆ ಗೈಸ್. ಇವತ್ತು ನಾವು 25 ಡೇಟನ್ನು ಹಾಕ್ತಾ ಇದ್ದೀನಿ ಗೈಸ್. ನೋಡಬಹುದು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಡೇಟ್ 25 ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಗೈಸ್. 25 ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡಬಹುದು ನೀವು ಕೂಡ ನೋಡಿ ಗೈಸ್. ಇಲ್ಲಿ ಮೇಲ್ಗಡೆ ಇಲ್ಲಿ ಇಯರ್ ಚೇಂಜ್ ಆಗ್ತಾ ಇದೆ ಗೈಸ್. 2023 ನೋಡಬಹುದು ಗೈಸ್. ಇಲ್ಲಿ ಈ ಸೈಡ್ ಮಂತ್ ಇದೆ ಗೈಸ್. ನಾನು ಅಕ್ಟೋಬರ್ ಇಡ್ತಾ ಇದ್ದೀನಿ ಗೈಸ್. ಅಕ್ಟೋಬರ್ 25/10/2023 ಇದು ಡೇಟ್ ಆಯಿತು ಗೈಸ್. ಇವಾಗ ಬಂದ್ಬಿಟ್ಟು ಟೈಮಿಂಗ್ ಗೈಸ್. ಇಲ್ಲಿ ನೋಡ್ಬೋದು ಸಿಸ್ಟಮ್ ಟೈಮಿಂಗ್ ಅಂತೇಳಿ ಇದನ್ನು ನಾನು ಟೈಮಿಂಗನ್ನು ಸೆಟ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ನೋಡ್ಬೋದು ಗೈಸ್ 2:45 ಆಗಿದೆ ಗೈಸ್ ಟೈಮ್. ಇವಾಗ ನಾವು ಟೈಮನ್ನು ಸೆಟ್ ಮಾಡೋಣ ಗೈಸ್. 2:45 ಮಾಡ್ತಾ ಇದ್ದೀನಿ ಗೈಸ್ ಟೈಮನ್ನು.
ನೋಡಿ ಗೈಸ್ ಇವಾಗ ಆಯಿತು ಗೈಸ್. ನೋಡ್ಬೋದು ಮೌಸ್ ಪಾಯಿಂಟರ್ ಇದೆ, ನಮಗೆ ಅವಶ್ಯಕತೆ ಇಲ್ಲ ಗೈಸ್. ನೀವು ನೋಡ್ಬೋದು ಎನಿಮಲ್ ವಿಡ್ಜ್ ಅಂದರೆ ಅದು ಪಾಸ್ವರ್ಡನ್ನು ಕೇಳ್ತಾ ಇದೆ ಗೈಸ್. ನೀವು ಪಾಸ್ವರ್ಡನ್ನು ಇಡಬಹುದು. ಇದು ಎನೇಬಲ್ ಪಾಸ್ವರ್ಡ್, ಇಲ್ಲಿ ಒಂದು ಪಾಸ್ವರ್ಡ್ ಇದೆ ಗೈಸ್. ಇದು ಸ್ಟ್ರಾಂಗ್ ಪಾಸ್ವರ್ಡ್ ಇದೆ, ಇದು ನಾರ್ಮಲ್ ಇದೆ ಗೈಸ್. ನಾವು ಇದನ್ನು ಏನು ಇವಾಗ ಬೇಡ ಗೈಸ್, ಅದನ್ನು ನಾವು ಮತ್ತೊಂದು ವಿಡಿಯೋ ಮಾಡಿದ ಆ ವಿಡಿಯೋ ಈ ಆಪ್ಷನನ್ನು ನೀವು ಪಾಸ್ವರ್ಡ್ ಬಗ್ಗೆ ಆ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ಗೈಸ್. ಇವಾಗ ಬಂದುಬಿಟ್ಟು ಡೇಟ್ ಆಯಿತು, ಟೈಮ್ ಆಯಿತು, ಇಷ್ಟು ಮಾಡಿ ನಾವು ಇಲ್ಲಿ ಅಪ್ಲೈಯನ್ನು ಮಾಡಬೇಕು ಗೈಸ್. ಇಷ್ಟು ಮಾಡಿದ ತಕ್ಷಣ ಅದು ಶೇವ್ ಆಗಿ ಡಿಸ್ಪ್ಲೇ ಆಗುತ್ತೆ ಗೈಸ್. ನೋಡಬಹುದು ಗೈಸ್, ನೀವು ಇಲ್ಲಿ ಆಗಿದೆ ನೋಡಿ ಗೈಸ್. ನೋಡಿ ಗೈಸ್ 2:45 ಗೈಸ್. ಇಲ್ಲಿ ಡೇಟ್ ಕೂಡ ಸ್ವಲ್ಪ ಮಿಸ್ಟೇಕ್ ಆಗಿದೆ ಗೈಸ್ ನಾ ಹಾಕುವಾಗ. ಇನ್ನೊಮ್ಮೆ ನೋಡಿ ಗೈಸ್, ನೋಡಿ ಗೈಸ್ ಇಲ್ಲಿ ಪಾಸ್ವರ್ಡನ್ನು ಹಾಕಿ ಓಪನ್ ಮಾಡ್ಕೋಬೇಕು ಗೈಸ್. ನೋಡಿ ನೋಡಿ ಗೈಸ್ ಇಲ್ಲಿ 9 ಮಂತ್ ಚೇಂಜ್ ಆಗಿದೆ ಗೈಸ್, ಅಕ್ಟೋಬರ್ ಆಗಿದೆ. ಸೆಪ್ಟೆಂಬರ್ ಮಾಡ್ತಾ ಇದ್ದೀನಿ ಗೈಸ್ ನಾನು. ನೋಡಿ ಗೈಸ್ ನಿಮಗೂ ಕೂಡ 2 ಟೈಮ್ ರಿವ್ಯೂ ಆದಂಗೆ ಆಯ್ತು ವಿಡಿಯೋ ಗೈಸ್. ನೋಡಿ ಗೈಸ್ ಫಸ್ಟಿಗೆ ನೋಡ್ಬೋದು ಗೈಸ್, ಇವಾಗ ಎಕ್ಸ್ಪೈಟ್ ಆಯಿತು ಗೈಸ್. ನೋಡ್ಬೋದು ಇದು ಬಂದ್ಬಿಟ್ಟು ಎನಿವೇಗೆ ಟೈಮ್ ಡೇಟ್ ಹೇಗೆ ಸೆಟ್ ಮಾಡೋದು ಎಂಬುದು ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದ.